ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ವಿದರ್ಭ ವಂಶದ ವರ್ಣನೆ ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ತಸ್ಯಾಂ ವಿದರ್ಭೋ ಜನಯತ್ ಪುತ್ರೌ ನಾಮ್ನಾ ಕುಶಕ್ರಥೌ ತೃತೀಯಂ ರೋಮಪಾದಂಚ ವಿದರ್ಭ ಕುಲನಂದನಂ. ಪರೀಕ್ಷಿತ, ವಿದರ್ಭರಾಜನಿಗೆ ಭೋಜ್ಯ ಎಂಬ ಪತ್ನಿಯಲ್ಲಿ ಕುಶ, ಕ್ರಥ ಮತ್ತು ರೋಮಪಾದರೆಂಬ 3 ಮಕ್ಕಳು ಹುಟ್ಟಿದರು. ಕಿರಿಯವನಾದ ರೋಮಪಾದನು ವಿದರ್ಭನ ವಂಶಕ್ಕೆ ಆನಂದದಾಯಕನಾಗಿದ್ದನು. ರೋಮಪಾದನ ಮಗ ಬಭ್ರು, ಬಭ್ರುವಿನ ಮಗ ಕೃತಿ, ಕೃತಿಯ ಮಗ ಉಷಿಕ, ಉಷಿಕನ ಮಗ ಛೇದಿ. ಈ ಛೇದಿಯ ವಂಶದಲ್ಲಿಯೇ ದಮಘೋಷ, ಶಿಶುಪಾಲ ಮುಂತಾದವರು ಹುಟ್ಟಿದರು. ವಿದರ್ಭನ 2ನೆಯ ಮಗನಾದ ಕೃಥನಿಗೆ ಕುಂತಿ ಎಂಬ ಮಗನಿದ್ದನು. ಕುಂತಿಯ ಮಗ ದೃಷ್ಟಿ, ದೃಷ್ಟಿಯ ಮಗ ನಿರ್ವೃತಿ, ನಿರ್ವೃತಿಯ ಮಗ ದಶಾರ್ಹ, ದಶಾರ್ಹನ ಮಗ ವ್ಯೋಮ, ವ್ಯೋಮನ ಮಗ ಜೀಮೂತ, ಜೀಮೂತನ ಮಗ ವಿಕೃತಿ, ವಿಕೃತಿಯ ಮಗ ಭೀಮರಥ, ಭೀಮರಥನ ಮಗ ನವರಥ, ನವರಥನ ಮಗ ದಶರಥ, ದಶರಥನ ಮಗ ಶಕುನಿ, ಶಕುನಿಯ ಮಗ ಕರಂಭ, ಕರಂಭನ ಮಗ ದೇವರಾತ, ದೇವರಾತನ ಮಗ ದೇವಕ್ಷತ್ರ, ದೇವಕ್ಷತ್ರನ ಮಗ ಮಧು, ಮಧುವಿನ ಮಗ ಕುರುವಶ, ಕುರುವಶನ ಮಗ ಅನು, ಅನುವಿನ ಸುಪುತ್ರ ಪುರುಹೋತ್ರ, ಪುರುಹೋತ್ರನ ಮಗ ಆಯು, ಆಯುವಿನ ಮಗ ಸಾತ್ವತ, ಸಾತ್ವತನಿಗೆ ಭಜಮಾನ, ಭಜಿ, ದಿವ್ಯ, ವೃಷ್ಣಿ, ದೇವಾವ್ರತ, ಅಂಧಕ ಮತ್ತು ಮಹಾಭೋಜರೆಂಬ 7 ಮಕ್ಕಳಿದ್ದರು. ಮೊದಲನೆಯವನಾದ ಭಜಮಾನನಿಗೆ 2 ಪತ್ನಿಯರಿದ್ದರು. ಒಬ್ಬಳಲ್ಲಿ ನಿಮ್ಲೋಚೆ, ಕಿಂಕಿಣ ಮತ್ತು ದೃಷ್ಟಿ ಎಂಬ 3 ಮಕ್ಕಳು ಹುಟ್ಟಿದರು. ಭಜಮಾನನಿಗೆ ಮತ್ತೊಬ್ಬ ಪತ್ನಿಯಿಂದ ಶತಾಜಿತ, ಸಹಸ್ರಾಜಿತ ಮತ್ತು ಆಯುತಾಜಿತರೆಂಬ 3 ಮಕ್ಕಳು ಹುಟ್ಟಿದರು. ಸಾತ್ವತನ 5ನೆಯ ಮಗನಾದ ದೇವಾವೃಧನಿಗೆ ಬಭ್ರು ಎಂಬ ಮಗನು ಹುಟ್ಟಿದನು. ದೇವಾವೃಧ ಮತ್ತು ಬಭ್ರುಗಳ ಸಂಬಂಧವಾಗಿ ಈ ಗಾಥೆಯು ಹೇಳಲ್ಪಡುತ್ತದೆ. ಯಥೈವ ಶೃಣುಮೋ ದೂರ ಸಂಭಶ್ಯಾಮಸ್ತಥಾಂತಿಕತ್. ದೇವಾವೃಧ ಬಭ್ರುಗಳ ಮಹಾತ್ಮ್ಯವೋ ಸಾಮಾನ್ಯವಾದುದಲ್ಲ, ಅದ್ಭುತವಾದುದು. ಎಲ್ಲಿಯೋ ದೂರದಲ್ಲಿದ್ದ ಜನರ ಬಾಯಿಂದ ಇವರ ಸದ್ಗುಣಗಳನ್ನು ಹೇಗೆ ಕೇಳಿದ್ದೆವೋ, ಪ್ರತ್ಯಕ್ಷದಲ್ಲಿಯೂ ಇಂತಹ ಅನುಪಮವಾದ ಗುಣಗಳನ್ನೇ ನಾವು ಇವರಲ್ಲಿ ಕಾಣುತ್ತೇವೆ. ಬಭ್ರುವು ಮನುಷ್ಯ ಶ್ರೇಷ್ಠನಾಗಿದ್ದನು. ದೇವಾವೃಧನು ದೇವತೆಗಳಿಗೆ ಸಮಾನನಾಗಿದ್ದನು. ಬಭ್ರು ಮತ್ತು ದೇವಾವೃಧರ ತತ್ವೋಪದೇಶದಿಂದಾಗಿ 14,065 ಮಂದಿ ಪರಮ ಪದವನ್ನು ಹೊಂದಿದರು. ಸಾತ್ವತನ ಮಕ್ಕಳಲ್ಲಿ ಕಡೆಯವನಾದ ಮಹಾಭೋಜನು ಧರ್ಮಾತ್ಮನಾಗಿದ್ದನು. ಅವನ ವಂಶದವರು ಭೋಜವಂಶೀಯ ಯಾದವರೆಂದು ಪ್ರಸಿದ್ಧರಾದರು. ಸಾತ್ವತನ 4ನೆಯ ಮಗನಾದ ವೃಷ್ಣಿಗೆ ಸುಮಿತ್ರ ಮತ್ತು ಯುಧಾಜಿತರೆಂಬ 2 ಮಕ್ಕಳಿದ್ದರು. 2ನೆಯವನಾದ ಯುಧಾಜಿತನಿಗೆ ಶಿನಿ ಮತ್ತು ಅನಮಿತ್ರರೆಂಬ 2 ಮಕ್ಕಳಿದ್ದರು. ಯುಧಾಜಿತನ ಮಕ್ಕಳಲ್ಲಿ 2ನೆಯವನಾದ ಅನಮಿತ್ರನಿಗೆ ನಿಮ್ನ ಎಂಬ ಮಗನು ಹುಟ್ಟಿದನು. ನಿಮ್ನನಿಗೆ ಸತ್ರಾಜಿತ ಮತ್ತು ಪ್ರಸೇನ ಎಂಬ 2 ಮಕ್ಕಳಾದರು. ಅನಮಿತ್ರನಿಗೆ ಶಿನಿ ಎಂಬ ಮತ್ತೊಬ್ಬ ಮಗನು ಇದ್ದನು. ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಯುಯುಧಾನ. ಇವನು ಸಾತ್ಯಕಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದನು. ಸಾತ್ಯಕಿಯ ಮಗ ಜಯ, ಜಯನ ಮಗ ಕುಣಿ, ಕುಣಿಯ ಮಗ ಯುಗಂಧರ. ಅನಮಿತ್ರನಿಗೆ ವೃಷ್ಣಿ ಎಂಬ 3ನೆಯ ಮಗನು ಇದ್ದನು. ಆ ವೃಷ್ಣಿಗೆ ಶ್ವಫಲ್ಕ ಮತ್ತು ಚಿತ್ರರಥರೆಂಬ 2 ಮಕ್ಕಳಿದ್ದರು. ಶ್ವಫಲ್ಕನ ಪತ್ನಿಯ ಹೆಸರು ಗಾಂಧಿನಿ. ಶ್ವಫಲ್ಕನಿಗೆ ಗಾಂಧಿನಿಯಲ್ಲಿ ಎಲ್ಲರಿಗಿಂತಲೂ ಹಿರಿಯವನಾದ ಮತ್ತು ಗುಣವಂತನಾದ ಅಕ್ರೂರನಲ್ಲದೆ ಅಸಂಗ, ಸಾರಮೇಯ, ಮೃದುರ, ಮೃದುವಿದ, ಗಿರಿ, ಧರ್ಮವೃದ್ಧ, ಸುಕರ್ಮ, ಕ್ಷೇತ್ರೋಪೇಕ್ಷ, ಅರಿಮರ್ದನ, ಶತ್ರುಘ್ನ, ಗಂಧಮಾದನ ಮತ್ತು ಪ್ರತಿಬಾಹು ಎಂಬ 12 ಮಕ್ಕಳಿದ್ದರು. ಇವರಿಗೆ ಸುಚಿರ ಎಂಬ ಒಬ್ಬ ತಂಗಿಯೂ ಇದ್ದಳು. ಹಿರಿಯವನಾದ ಅಕ್ರೂರನಿಗೆ ದೇವವಂತ ಮತ್ತು ಉಪದೇವರೆಂಬ 2 ಮಕ್ಕಳಿದ್ದರು. ವೃಷ್ಟಿಯ 2ನೆಯ ಮಗನಾದ ಅಥವಾ ಶ್ವಫಲ್ಕನ ಮಗನಾದ ಚಿತ್ರರಥನಿಗೆ ಪೃಥು, ವಿದುರಥ ಇವರೇ ಮೊದಲಾದ ಅನೇಕ ಮಕ್ಕಳಿದ್ದರು. ಇವರೆಲ್ಲರೂ ವೃಷ್ಟಿ ವಂಶದವರಿಗೆ ಆನಂದದಾಯಕರಾಗಿದ್ದರು. ಸಾತ್ವತನ 6ನೆಯ ಮಗನಾದ ಅಂಧಕನಿಗೆ ಕುಕುರ, ಭಜಮಾನ, ಶುಚಿ ಮತ್ತು ಕಂಬಲಬರ್ಹಿ ಎಂಬ 4 ಮಕ್ಕಳಿದ್ದರು. ಇವರಲ್ಲಿ ಹಿರಿಯವನಾದ ಕುಕುರನಿಗೆ ವಹ್ನಿ ಎಂಬ ಮಗನಿದ್ದನು. ವಹ್ನಿಯ ಮಗ ವಿಲೋಮ, ವಿಲೋಮನ ಮಗ ಕಪೋತಲೋಮ, ಕಪೋತಲೋಮನ ಮಗ ಅನು, ಅನುವು ಗಂಧರ್ವ ಶ್ರೇಷ್ಠನಾದ ತುಂಬುರುವಿಗೆ ಪ್ರಿಯಮಿತ್ರನಾಗಿದ್ದನು. ಅನುವಿನ ಮಗ ಅಂಧಕ, ಅಂಧಕನ ಮಗ ದುಂದುಭಿ, ದುಂದುಭಿಯ ಮಗ ಅರಿದ್ಯೋತ, ಅರಿದ್ಯೋತನ ಮಗ ಪುನರ್ವಸು, ಪುನರ್ವಸುವಿನ ಮಗ ಆಹುಕ, ಪುನರ್ವಸುವಿಗೆ ಆಹುಕಿ ಎಂಬ ಒಬ್ಬ ಮಗಳು ಇದ್ದಳು. ಆಹುಕನಿಗೆ
ದೇವಕ ಮತ್ತು ಉಗ್ರಸೇನರೆಂಬ ಇಬ್ಬರು ಮಕ್ಕಳಿದ್ದರು. ಮೊದಲನೆಯವನಾದ ದೇವಕನಿಗೆ ದೇವವಂತ, ಉಪದೇವ, ಸುದೇವ ಮತ್ತು ದೇವವರ್ಧನರೆಂಬ 4 ಗಂಡು ಮಕ್ಕಳು, ಧೃತದೇವ, ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವ ಮತ್ತು ದೇವಕಿ ಎಂಬ 7 ಹೆಣ್ಣು ಮಕ್ಕಳು ಇದ್ದರು. ವಸುದೇವನು ಇವರೆಲ್ಲರನ್ನೂ ಮದುವೆಯಾದನು. ಆಹುಕನ 2ನೆಯ ಮಗನಾದ ಉಗ್ರಸೇನನಿಗೆ ಕಂಸ, ಸುನಾಮ, ನೆಗ್ರೋಧ, ಕಂಕ, ಶಂಕು, ಸುಹು, ರಾಷ್ಟ್ರಪಾಲ, ಸೃಷ್ಟಿ ಮತ್ತು ತುಷ್ಟಿಮಂತರೆಂಬ 9 ಗಂಡು ಮಕ್ಕಳು, ಕಂಸ, ಕಂಸವತಿ, ಕಂಕ, ಶೂರಭು ಮತ್ತು ರಾಷ್ಟ್ರಪಾಲಿಕ ಎಂಬ 5 ಹೆಣ್ಣು ಮಕ್ಕಳು ಇದ್ದರು. ಇವರ ವಿವಾಹವು ದೇವಭಾಗ ಮೊದಲಾದ ವಸುದೇವನ ಅನುಜರೊಡನೆ ಆಯಿತು. ಹಿಂದೆಯೇ ಹೇಳಿದ್ದಂತೆ ಶಫಲ್ಕನ ತಮ್ಮನಾದ ಚಿತ್ರರಥನಿಗೆ ವಿದೂರಥನೆಂಬ ಮಗನಿದ್ದನು. ವಿದೂರಥನ ಮಗ ಶೂರ, ಶೂರನ ಮಗ ಭಜಮಾನನ ಮಗ ಶಿನಿಯ ಮಗ ಸ್ವಯಂಭೋಜನ ಮಗ ಹೃದೀಕನಿಗೆ ದೇವಬಾಹು, ಶತಧನ್ವ ಮತ್ತು ಕೃತವರ್ಮರೆಂಬ 3 ಮಕ್ಕಳಿದ್ದರು. ದೇವಬಾಹು ಮತ್ತು ದೇವಮೀಢನ ಮಗ ಶೂರನ ಪತ್ನಿಯ ಹೆಸರು ಮಾರೀಷ. ಶೂರನಿಗೆ ಮಾರೀಷೆಯ ಗರ್ಭದಲ್ಲಿ ವಸುದೇವ, ದೇವಭಾಗ, ದೇವಶ್ರವಸ, ಆನಕ, ಸೃಂಜಯ, ಶ್ಯಾಮಕ, ಕಂಕ, ಶಮೀಕ, ವತ್ಸಕ ಮತ್ತು ವೃಕರೆಂಬ 10 ಮಕ್ಕಳು ಹುಟ್ಟಿದರು. ನಿಷ್ಕಲ್ಮಶನಾದ ಪುಣ್ಯಾತ್ಮನಾದ ವಸುದೇವನು ಹುಟ್ಟಿದ ಸಮಯದಲ್ಲಿ ದೇವದುಂದುಭಿಗಳು ತಾವಾಗಿ ಧ್ವನಿಸತೊಡಗಿದವು. ಆದುದರಿಂದ ವಸುದೇವನನ್ನು ಆನಕದುಂದುಭಿ ಎಂದು ಕರೆಯುತ್ತಿದ್ದರು. ಇವನೇ ಮುಂದೆ ಪರಾತ್ಪರನಾದ ಶ್ರೀಹರಿಗೆ ತಂದೆಯಾದನು. ಶೂರನಿಗೆ ವಸುದೇವನೇ ಮೊದಲಾದ 10 ಗಂಡು ಮಕ್ಕಳಲ್ಲದೆ ಪೃಥ ಅಂದರೆ ಕುಂತಿ ಎಂಬ ಹೆಸರಿನ ಮತ್ತು ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವಸ ಮತ್ತು ರಾಜಾದಿದೇವಿ ಎಂಬ 5 ಹೆಣ್ಣು ಮಕ್ಕಳು ಇದ್ದರು. ವಸುದೇವನ ತಂದೆಯಾದ ಶೂರಸೇನನಿಗೆ ಅಂದರೆ ಶೂರನಿಗೆ ಕುಂತಿಭೋಜನೆಂಬ ಮಿತ್ರನಿದ್ದನು. ಅವನಿಗೆ ಸಂತಾನವಿರಲಿಲ್ಲ. ಆದುದರಿಂದ ಶೂರಸೇನನು ತನ್ನ ಹಿರಿಯ ಮಗಳಾದ ಪ್ರಥೆಯನ್ನೇ ಅಂದರೆ ಕುಂತಿಯನ್ನೇ ಕುಂತಿಭೋಜನಿಗೆ ದತ್ತುವಾಗಿ ಕೊಟ್ಟುಬಿಟ್ಟನು. ಪೃಥಾದೇವಿಯು ಒಂದು ಸಮಯದಲ್ಲಿ ದೂರ್ವಾಸ ಮಹರ್ಷಿಗಳನ್ನು ತನ್ನ ಸೇವೆಯಿಂದ ಪ್ರಸನ್ನಗೊಳಿಸಿ ಅವರ ಅನುಗ್ರಹದಿಂದ ದೇವತೆಗಳನ್ನು ಸಮಾಗಮಕ್ಕಾಗಿ ಕರೆಯಬಹುದಾದ ವಿದ್ಯೆಯನ್ನು ಕಲಿತಳು. ಒಂದು ದಿನ ಪ್ರಥೆಯು ದೂರ್ವಾಸ ಮಹರ್ಷಿಗಳು ಉಪದೇಶಿಸಿದ್ದ ವಿದ್ಯೆಯ ಪ್ರಭಾವವನ್ನು ತಿಳಿಯಬೇಕೆಂಬ ಚಾಪಲ್ಯದಿಂದ ಪರಮ ಪವಿತ್ರನಾದ ಸೂರ್ಯ ಭಗವಂತನನ್ನು ಮಂತ್ರ ಪುನಶ್ಚರಣೆ ಮಾಡಿ ಆಹ್ವಾನಿಸಿದಳು. ಮಂತ್ರ ಪುನಶ್ಚರಣೆ ಮಾಡಿ ಆಹ್ವಾನಿಸಿದೊಡನೆಯೇ ಸೂರ್ಯದೇವನು ಅವಳ ಬಳಿಗೆ ಬಂದೇ ಬಿಟ್ಟನು. ಸೂರ್ಯನನ್ನು ನೋಡಿ ಅಚ್ಚರಿಗೊಂಡ ಪ್ರಥೆಯು ಸೂರ್ಯ ಭಗವಂತನಿಗೆ ಹೇಳಿದಳು, ಪ್ರತ್ಯಯಾರ್ಥಂ ಪ್ರಯುಕ್ತಾಮೇ ಯಾಹಿ ದೇವ ಕ್ಷಮಸ್ವಮೇ. ಸೂರ್ಯ ಭಗವಂತ, ನನ್ನನ್ನು ಕ್ಷಮಿಸಿಬಿಡು. ಮುನಿಗಳ ಮಾತನ್ನು ಪರೀಕ್ಷಿಸುವ ಸಲುವಾಗಿ ನಾನು ಮಂತ್ರವನ್ನು ಪುನಶ್ಚರಣೆ ಮಾಡಿ ನಿನ್ನನ್ನು ಆಹ್ವಾನಿಸಿದನು. ನನಗೀಗ ಮಂತ್ರದ ಪ್ರಭಾವ ಎಷ್ಟೆಂಬುದು ತಿಳಿದು ಹೋಯಿತು. ನೀನಿನ್ನು ಹೊರಡಬಹುದು. ಆಗ ಸೂರ್ಯನು ಹೇಳುತ್ತಾನೆ, ದೇವಿ, ನನ್ನ ದರ್ಶನವು ನಿಷ್ಫಲವಾಗಲೇಬಾರದು. ಆದುದರಿಂದ ಈಗಲೇ ನಾನು ನಿನಗೆ ಒಬ್ಬ ಪುತ್ರನನ್ನು ಅನುಗ್ರಹಿಸುತ್ತೇನೆ. ನನ್ನ ಸಮಾಗಮದಿಂದಾಗಿ ನಿನ್ನ ಯೋನಿಯು ದೂಷಿತವಾಗುವುದಿಲ್ಲ. ಮಗುವು ಹುಟ್ಟಿದ ನಂತರ ಪುನಃ ನೀನು ಕನ್ಯೆಯಾಗಿಯೇ ಉಳಿಯುವೆ. ಸೂರ್ಯನು ಹೀಗೆ ಹೇಳಿ ಕನ್ಯಾವಸ್ಥೆಯಲ್ಲಿದ್ದ ಪ್ರಥೆಗೆ ಗರ್ಭಾಧಾನ ಮಾಡಿ ಸ್ವರ್ಗಕ್ಕೆ ಹೊರಟು ಹೋದನು. ಒಡನೆಯೇ ಕುಂತಿಗೆ 2ನೆಯ ಸೂರ್ಯನಂತೆಯೇ ಕಂಗೊಳಿಸುತ್ತಿದ್ದ ಬಾಲಕನು ಹುಟ್ಟಿದನು. ಕುಂತಿಯು ಲೋಕಾಪವಾದಕ್ಕೆ ಹೆದರಿದಳು. ಆದುದರಿಂದ ಆಕೆಯು ಹುಟ್ಟಿದ ಬಾಲಕನನ್ನು ಬಹಳ ದುಃಖದಿಂದ ಒಂದು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಟಳು. ಪರೀಕ್ಷಿತನೇ, ಈ ಪ್ರಥಾದೇವಿಯ ವಿವಾಹವೇ ಮುಂದೆ ನಿನ್ನ ಮುತ್ತಾತನಾದ ಪಾಂಡುವಿನೊಡನೆ ಆಯಿತು. ಪಾಂಡುವು ಮಹಾಪರಾಕ್ರಮಿಯಾಗಿದ್ದನು. ಶೂರಸೇನನ ಮತ್ತೊಬ್ಬ ಮಗಳಾದ ಶ್ರುತದೇವಿಯು ಕರುಷ ದೇಶದ ಅಧಿಪತಿಯಾದ ವೃದ್ಧಶರ್ಮನನ್ನು ಮದುವೆಯಾದಳು. ವೃದ್ಧಶರ್ಮನಿಗೆ ಶ್ರುತದೇವಿಯಲ್ಲಿ ದಂತವಕ್ತ್ರನೆಂಬ ಮಗನು ಹುಟ್ಟಿದನು. ಈ ದಂತವಕ್ತ್ರನೇ ಹಿಂದಿನ ಜನ್ಮದಲ್ಲಿ ಸನಕ ಸನಂದನಾದಿ ಮಹರ್ಷಿಗಳ ಶಾಪದಿಂದ ಹಿರಣ್ಯಾಕ್ಷನಾಗಿ ಹುಟ್ಟಿದ್ದವನು. ಶೂರಸೇನನ ಮತ್ತೊಬ್ಬ ಮಗಳಾದ ಶ್ರುತಕೀರ್ತಿಯನ್ನು ಕೇಕಯ ದೇಶದ ರಾಜನಾದ ದೃಷ್ಟಕೇತುವು ಮದುವೆಯಾದನು. ದೃಷ್ಟಕೇತುವಿಗೆ ಶ್ರುತಕೀರ್ತಿಯಲ್ಲಿ ಸಂದರ್ಧನನೆ ಮೊದಲಾದ 5 ಮಕ್ಕಳು ಹುಟ್ಟಿದರು. ಶೂರಸೇನನ ಕಡೆಯ ಮಗಳಾದ ರಾಜಾಧಿದೇವಿಯನ್ನು ಜಯಸೇನನೆಂಬುವನು ಮದುವೆಯಾದನು. ಜಯಸೇನನಿಗೆ ರಾಜಾಧಿದೇವಿಯಲ್ಲಿ ವಿಂದ ಮತ್ತು ಅನುವಿಂದರೆಂಬ 2 ಮಕ್ಕಳು ಹುಟ್ಟಿದರು. ಚೇದಿಯ ರಾಜನಾದ ದಮಘೋಷನು ಶೂರಸೇನನ ಮತ್ತೊಬ್ಬ ಮಗಳಾದ ಶ್ರುತಶ್ರವಸೆಯನ್ನು ಮದುವೆಯಾದನು. ದಮಘೋಷನಿಗೆ ಶ್ರುತಶ್ರವಸೆಯಲ್ಲಿ ಶಿಶುಪಾಲನೆಂಬ ಮಗನು ಹುಟ್ಟಿದನು. ಇವನ ವಿಷಯವಾಗಿ ಈ ಹಿಂದೆಯೇ ಹೇಳಿಯಾಗಿದೆ. ವಸುದೇವನ ಮಗನಾದ ದೇವಭಾಗನಿಗೆ ಕಂಸ ಎಂಬ ಪತ್ನಿಯಲ್ಲಿ ಚಿತ್ರಕೇತು ಮತ್ತು ಬೃಹದ್ಬಲರೆಂಬ 2 ಮಕ್ಕಳು ಹುಟ್ಟಿದರು. ಮತ್ತೊಬ್ಬ ತಮ್ಮನಾದ ದೇವಶ್ರವಸನಿಗೆ
ಪತ್ನಿಯಾದ ಕಂಸವತಿಯಲ್ಲಿ ಸುವೀರ ಮತ್ತು ಇಶುಮಂತ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು. ವಸುದೇವನ ಮೂರನೆಯ ತಮ್ಮನಾದ ಆನಕನಿಗೆ ಅವನ ಪತ್ನಿಯಾದ ಕಂಕ ಎಂಬುವಳಲ್ಲಿ ಶತ್ರುಜಿತ ಮತ್ತು ಪುರುಜಿತರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ವಸುದೇವನ ನಾಲ್ಕನೆಯ ತಮ್ಮನಾದ ಸಂಜಯನಿಗೆ ಪತ್ನಿಯಾದ ರಾಷ್ಟ್ರಪಾಲಿಕಾ ಎಂಬುವಳಲ್ಲಿ ದುರ್ಮರ್ಶನೆ ಮೊದಲಾದ ಹಲವಾರು ಮಕ್ಕಳು ಜನಿಸಿದರು. ವಸುದೇವನ ಐದನೆಯ ತಮ್ಮನಾದ ಶ್ಯಾಮಾಕನಿಗೆ ಪತ್ನಿಯಾದ ಶರಭೂಮಿ ಅಥವಾ ಶರಭು ಎಂಬುವಳಲ್ಲಿ ಹರಿಕೇಶ ಮತ್ತು ಹಿರಣ್ಯಾಕ್ಷರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಶೂರಸೇನನ ಮತ್ತೊಬ್ಬ ಮಗನಾದ ವತ್ಸಕನೆಂಬುವನಿಗೆ ಮಿಶ್ರಕೇಶಿ ಎಂಬ ಅಪ್ಸರೆಯಲ್ಲಿ ವೃಕನೆ ಮೊದಲಾದ ಹಲವಾರು ಮಕ್ಕಳು ಹುಟ್ಟಿದರು. ವೃಕನಿಗೆ ದುರ್ವಾರ್ಕ್ಷಿ ಎಂಬ ಪತ್ನಿಯಲ್ಲಿ ತಕ್ಷ, ಪುಷ್ಕರ, ಶಾಲ ಇವರೇ ಮೊದಲಾದ ಮಕ್ಕಳು ಹುಟ್ಟಿದರು. ಶೂರಸೇನನ ಮತ್ತೊಬ್ಬ ಮಗನಾದ ಶಮೀಕನಿಗೆ ಅವನ ಪತ್ನಿಯಾದ ಸುಧಾಮಿನಿಯಲ್ಲಿ ಸುಮಿತ್ರ, ಅರ್ಜುನಪಾಲ ಇವರೇ ಮೊದಲಾದ ಮಕ್ಕಳು ಹುಟ್ಟಿದರು. ವಸುದೇವನ ಆರನೆಯ ಮಗನಾದ ಕಂಕನಿಗೆ ಅವನ ಪತ್ನಿಯಾದ ಕಣಿಕೆಯಲ್ಲಿ ಋತುಧಾಮ ಮತ್ತು ಜಯರೆಂಬ ಇಬ್ಬರು ಮಕ್ಕಳು ಹುಟ್ಟಿದರು. ಆನಕದೊಂದುಭಿಯಾದ ವಸುದೇವನಿಗೆ ಪೌರವಿ, ರೋಹಿಣಿ, ಭದ್ರ, ಮದಿರ, ರೋಚನ, ಇಲ, ದೇವಕಿ ಇವರೇ ಮುಂತಾದ ಅನೇಕ ಭಾರ್ಯೆಯರಿದ್ದರು. ವಸುದೇವನಿಗೆ ರೋಹಿಣಿಯ ಗರ್ಭದಲ್ಲಿ ಬಲ, ಗದ, ಸಾರಣ, ದುರ್ಮದ, ವಿಪುಲ, ಧ್ರುವ, ಕೃತ ಇವರೇ ಮೊದಲಾದ ಹಲವಾರು ಮಕ್ಕಳು ಹುಟ್ಟಿದರು. ಪೌರವಿಯ ಗರ್ಭದಲ್ಲಿ ಭೂತ, ಸುಭದ್ರ, ಭದ್ರವಾಹ, ದುರ್ಮದ, ಭದ್ರ ಇವರೇ ಮೊದಲಾದ 12 ಮಕ್ಕಳು ಹುಟ್ಟಿದರು. ಮದಿರ ಎಂಬ ಪತ್ನಿಯಲ್ಲಿ ನಂದ, ಉಪನಂದ, ಕೃತಕ, ಶೂರ ಇವರೇ ಮೊದಲಾದ ಮಕ್ಕಳು ಹುಟ್ಟಿದರು. ವಸುದೇವನ ಮತ್ತೊಬ್ಬ ಪತ್ನಿಯಾದ ಕೌಸಲ್ಯ ಎಂಬುವಳು ಕುಲಕ್ಕೆ ಆನಂದದಾಯಕನಾದ ಕೇಶಿ ಎಂಬ ಒಬ್ಬನೇ ಮಗನನ್ನು ಹಡೆದಳು. ವಸುದೇವನಿಗೆ ರೋಚನ ಎಂಬ ಪತ್ನಿಯಲ್ಲಿ ಹಸ್ತ, ಹೇಮ, ಗದ ಇವರೇ ಮೊದಲಾದ ಮಕ್ಕಳು ಹುಟ್ಟಿದರು. ವಸುದೇವನು ತನ್ನ ಮತ್ತೊಬ್ಬ ಪತ್ನಿಯಾದ ಇಲಾದೇವಿಯಲ್ಲಿ ಉರುವಲ್ಕನೆ ಮೊದಲಾದ ಯದುವಂಶದಲ್ಲಿ ಪ್ರಧಾನಭೂತರಾದ ಮಕ್ಕಳನ್ನು, ಧೃತದೇವ ಎಂಬುವಳ ಗರ್ಭದಲ್ಲಿ ವಿಪೃಷ್ಟ ಎಂಬ ಒಬ್ಬನೇ ಮಗನನ್ನು ಪಡೆದುಕೊಂಡನು. ವಸುದೇವನಿಗೆ ಶಾಂತಿದೇವ ಎಂಬ ಪತ್ನಿಯ ಗರ್ಭದಲ್ಲಿ ಶ್ರಮ, ಪ್ರತಿಶ್ರುತ ಇವರೇ ಮೊದಲಾದ ಹಲವಾರು ಮಕ್ಕಳು, ಉಪದೇವ ಎಂಬುವಳ ಗರ್ಭದಲ್ಲಿ ಕಲ್ಪವೃಷನೇ ಮೊದಲಾದ 10 ಮಕ್ಕಳು ಹುಟ್ಟಿದರು. ವಸುದೇವನಿಗೆ ಶ್ರೀದೇವ ಎಂಬುವಳ ಗರ್ಭದಲ್ಲಿ ವಸು, ಹಂಸ, ಸುವಂಶ ಇವರೇ ಮೊದಲಾದ 6 ಮಕ್ಕಳು, ದೇವರಕ್ಷಿತ ಎಂಬುವಳ ಗರ್ಭದಲ್ಲಿ ಗದನೆ ಮೊದಲಾದ 9 ಮಕ್ಕಳು ಹುಟ್ಟಿದರು. ಧರ್ಮರಾಜನು ಅಷ್ಟವಸುಗಳನ್ನು ಪಡೆದುಕೊಂಡಂತೆ ವಸುದೇವನು ಸಹದೇವ ಎಂಬ ಪತ್ನಿಯಲ್ಲಿ ಪುರುಮಿತ್ರನೇ ಮೊದಲಾದ 8 ಮಕ್ಕಳನ್ನು ಪಡೆದುಕೊಂಡನು. ವಸುದೇವನು ತನ್ನ ಭಾರ್ಯೆಯಾದ ದೇವಕಿಯ ಗರ್ಭದಲ್ಲಿ ಕೀರ್ತಿಮಂತ, ಸುಷೇನ, ಭದ್ರಸೇನ, ರುಜು, ಸಂವರ್ಧನ, ಭದ್ರ ಮತ್ತು ಶೇಷಾವತಾರನಾದ ಸಂಕರ್ಷಣ ಎಂಬ 7 ಮಕ್ಕಳನ್ನು ಪಡೆದುಕೊಂಡನು. ಸಾಕ್ಷಾತ್ ಶ್ರೀಹರಿಯೇ ವಸುದೇವ ದೇವಕಿಯರ 8ನೆಯ ಮಗನಾಗಿ ಜನಿಸಿದನು. ಪರಮಭಾಗ್ಯಶಾಲಿನಿಯಾದ ನಿನ್ನ ಮಾತಾಮಹಿ ಸುಭದ್ರೆಯೂ ಕೂಡ ವಸುದೇವ ದೇವಕಿಯರ ಮಗಳೇ ಆಗಿದ್ದಳು. ಯದಾ ಯದೇಹ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ. ಯಾವಾಗ ಲೋಕದಲ್ಲಿ ಧರ್ಮವು ಕ್ಷಯಿಸುತ್ತದೆಯೋ, ಪಾಪವು ಹೆಚ್ಚುತ್ತದೆಯೋ, ಆಗ ಸರ್ವಶಕ್ತಿವಂತನಾದ ಭಗವಂತನಾದ ಶ್ರೀಹರಿಯು ಅವತರಿಸುತ್ತಾನೆ. ಪ್ರಭುವಾದ ಪರಮೇಶ್ವರನು ಸಮಸ್ತ ಪ್ರಾಣಿಗಳ ಆತ್ಮನೂ ಆಗಿದ್ದು ಅಸಂಗನು, ಸಾಕ್ಷಿಭೂತನು, ಸರ್ವವ್ಯಾಪಕನು, ಮಾಯಾ ನಿಯಾಮಕನೂ ಆಗಿದ್ದಾನೆ. ಆದುದರಿಂದ ಆತನಿಗೆ ಅವತರಿಸುವುದಕ್ಕಾಗಲಿ ಕರ್ಮಗಳನ್ನು ಮಾಡುವುದಕ್ಕಾಗಲಿ ಮಾಯಾ ವಿನೋದವನ್ನು ಬಿಟ್ಟು ಬೇರೆ ಯಾವ ಕಾರಣವೂ ಇಲ್ಲ. ಪ್ರಾಣಿಯ ಜನ್ಮ, ಜೀವನ ಮತ್ತು ಮೃತ್ಯುಗಳು ಭಗವಂತನ ಮಾಯಾ ವಿಲಾಸಗಳೇ ಆಗಿವೆ. ಅವನ ಅನುಗ್ರಹವೆಂಬುದು ಮಾಯೆಯನ್ನು ಬೇರ್ಪಡಿಸಿ ಆತ್ಮಸ್ವರೂಪವನ್ನು ತೋರಿಸಿಕೊಡುವುದೇ ಆಗಿದೆ. ಯಾವಾಗ ಅಸುರರು ರಾಜರ ವೇಷಗಳನ್ನು ಧರಿಸಿ ಅಕ್ಷೌಹಿಣಿ ಸೈನ್ಯಗಳನ್ನು ಸಂಗ್ರಹಿಸಿಕೊಂಡು ಭೂಮಂಡಲವನ್ನು ಆಕ್ರಮಿಸಲು ಪ್ರಾರಂಭಿಸಿದರು, ಆಗ ಶ್ರೀಹರಿಯು ಭೂಭಾರವನ್ನು ಇಳಿಸುವ ಸಲುವಾಗಿ ಬಲರಾಮನೊಡನೆ ಭೂಮಿಯಲ್ಲಿ ಅವತರಿಸಿದನು. ಭಗವಂತನಾದ ಮಧುಸೂದನನು ಸಂಕರ್ಷಣನೊಡನೆ ಸೇರಿಕೊಂಡು ದೇವತೆಗಳಿಂದ ಮನಸ್ಸಿನಿಂದ ಕೂಡ ಸಾಧಿಸಲಾಗದಂತಹ ಪರಮಾದ್ಭುತವಾದ ಕಾರ್ಯಗಳನ್ನು ಮಾಡಿದನು. ದುಷ್ಟರನ್ನು ಸಂಹರಿಸಿ ಭೂಭಾರವನ್ನು ಇಳಿಸುವುದರ ಜೊತೆಗೆ ಕಲಿಯುಗದಲ್ಲಿ ಹುಟ್ಟಿದ ಮತ್ತು ಹುಟ್ಟುವ ಭಕ್ತ ಜನರ ಅನುಗ್ರಹಾರ್ಥವಾಗಿ ಕೇವಲ ಶ್ರವಣದಿಂದ ಭಕ್ತರ ದುಃಖ ಶೋಕಗಳನ್ನು ಮತ್ತು ಅಜ್ಞಾನವನ್ನು ತೊಲಗಿಸುವ ಪುಣ್ಯಕರವಾದ ತನ್ನ ಕೀರ್ತಿಯನ್ನು ಸರ್ವತ್ರ ಹರಡಿದನು. ಶ್ರೀ ಕೃಷ್ಣ ಭಗವಂತನ ಯಶಸ್ಸು ಸಮಸ್ತ ಲೋಕಗಳನ್ನು ಪವಿತ್ರಗೊಳಿಸುವ ಶ್ರೇಷ್ಠವಾದ ತೀರ್ಥವಾಗಿದೆ. ಸಂತರ ಕಿವಿದರೆಗಳಿಗೆ ಅದು ಸಾಕ್ಷಾತ್ ಅಮೃತಪ್ರಾಯವಾಗಿದೆ. ಒಂದೇ ಒಂದು ಬಾರಿಯಾದರೂ ಅವನ ಕೀರ್ತಿ ಎಂಬ ಗೀತಾಮೃತವನ್ನು ಕರ್ಣಾಂಜಲಿಗಳ ಮೂಲಕವಾಗಿ ಪಾನ ಮಾಡಿದರೂ ಆ ಕೀರ್ತಿ ಗೀತಾಮೃತವು ಕರ್ಮ ವಾಸನೆಯನ್ನೇ ದೂರಗೊಳಿಸಿಬಿಡುತ್ತದೆ. ಪರೀಕ್ಷಿತನೇ,
ಭೋಜ, ವೃಷ್ಣಿ, ಅಂಧಕ, ಮಧು, ಶೂರಸೇನ, ದಶಾರ್ಹ, ಕುರು, ಸೃಂಜಯ, ಪಾಂಡವ ವೀರರು ಯಾವಾಗಲೂ ಶ್ರೀ ಕೃಷ್ಣ ಭಗವಂತನ ಲೀಲಾ ವಿನೋದಗಳನ್ನು ಪ್ರಶಂಸೆ ಮಾಡುತ್ತಿರುತ್ತಾರೆ. ಸ್ನೇಹದಿಂದಲೂ ಕಿರುನಗೆಯಿಂದ ಕೂಡಿದ ಕಟಾಕ್ಷ ವೀಕ್ಷಣದಿಂದಲೂ ಉದಾರವಾದ ಮತ್ತು ಮಧುರವಾದ ಮೆಲುನುಡಿಗಳಿಂದಲೂ ಪರಾಕ್ರಮಪೂರ್ಣವಾದ ಲೀಲೆಗಳಿಂದಲೂ ಸರ್ವಾಂಗ ಸುಂದರವಾದ ಸ್ವರೂಪದಿಂದಲೂ ಶ್ರೀ ಕೃಷ್ಣ ಪರಮಾತ್ಮನು ಮನುಷ್ಯ ಲೋಕವನ್ನು ಆನಂದ ಸಾಗರದಲ್ಲಿ ಮುಳುಗಿಸಿಬಿಟ್ಟನು. ಭಗವಂತನ ಮುಖಕಮಲದ ಶೋಭೆಯು ಅದ್ಭುತವಾಗಿದ್ದಿತು. ಮಕರಾಕೃತಿಯ ಕುಂಡಲಗಳಿಂದ ಕೂಡಿದ್ದ ಭಗವಂತನ ಕಿವಿಗಳು ಕಮನೀಯವಾಗಿದ್ದವು. ಕುಂಡಲಗಳ ಕಾಂತಿಯಿಂದ ಅವನ ಕಪೋಲಗಳು ಝಗಝಗಿಸುತ್ತಿದ್ದವು. ಇಂತಹ ಸುಂದರವಾದ ಕುಂಡಲಗಳಿಂದಲೂ ಮತ್ತು ಆ ಕುಂಡಲಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಕಪೋಲಗಳಿಂದಲೂ ಮತ್ತು ಹುಸಿ ನಗುವಿನಿಂದಲೂ ಕೂಡಿದ್ದ ಸರ್ವದಾ ಸಂತೋಷವನ್ನೇ ಉಂಟು ಮಾಡುತ್ತಿದ್ದ ಶ್ರೀಕೃಷ್ಣನ ಮುಖಾರವಿಂದವನ್ನು ಸ್ತ್ರೀ ಪುರುಷರಾದಿಯಾಗಿ ಸಮಸ್ತರು ಕಣ್ಣುಗಳೆಂಬ ದುಂಬಿಗಳಿಂದ ನಿರಂತರವಾಗಿ ಪಾನ ಮಾಡುತ್ತಿದ್ದರು. ಅವರಿಗೆ ಎಷ್ಟು ನೋಡಿದರೂ ತೃಪ್ತಿಯೇ ಆಗುತ್ತಿರಲಿಲ್ಲ. ಕಣ್ಣುಗಳನ್ನು ಮುಚ್ಚಿ ತೆರೆಯುವುದಕ್ಕೆ ನಿಯಾಮಕನಾದ ನಿಮಿಯನ್ನೇ ಅವರು ನಿಂದಿಸುತ್ತಿದ್ದರು. ಶ್ರೀ ಕೃಷ್ಣ ಚಂದ್ರನ ಸುಂದರವಾದ ಮುಖವನ್ನು ಎವೆಯಕ್ಕದೆ ಅನವರತವಾಗಿ ನೋಡುತ್ತಲೇ ಇರಬೇಕು ಎಂಬುದು ಸ್ತ್ರೀ ಪುರುಷರ ಬಯಕೆಯಾಗಿದ್ದಿತು. ಇಂತಹ ಜಗದಾನಂದ ಕಂದನಾದ ಭಗವಂತನು ಮಥುರಾ ನಗರದಲ್ಲಿ ವಸುದೇವನ ಮನೆಯಲ್ಲಿ ಅವತರಿಸಿದನು. ಆದರೆ ಅಲ್ಲಿ ಅವನು ವಾಸವಾಗಿರಲಿಲ್ಲ. ಗೋಕುಲದಲ್ಲಿದ್ದ ನಂದಗೋಪನ ಮನೆಗೆ ಹೋದನು. ಅಲ್ಲಿ ಗೋಪರನ್ನು, ಗೋಪಿಯರನ್ನು, ಗೋವುಗಳನ್ನು ಸಂತೋಷಗೊಳಿಸುತ್ತಾ ಪೂತನ, ಶಕಟ ಇವರೇ ಮೊದಲಾದ ಶತ್ರುಗಳನ್ನು ಸಂಹರಿಸಿದನು. ಸಾವಿರಾರು ಕನ್ಯೆಯರನ್ನು ಮದುವೆಯಾಗಿ ಅವರಲ್ಲಿ ಅಸಂಖ್ಯಾತರಾದ ಮಕ್ಕಳನ್ನು ಪಡೆದುಕೊಂಡನು. ವೇದಗಳು ತನ್ನ ಆಜ್ಞಾರೂಪವಾಗಿರುವುದು ಎಂಬುದನ್ನು ಪ್ರಸಿದ್ಧಿಗೊಳಿಸುತ್ತಾ ಹಲವಾರು ಯಜ್ಞಗಳನ್ನು ಮಾಡಿ ತನ್ನನ್ನೇ ತಾನು ಆರಾಧಿಸಿಕೊಂಡನು. ಕೌರವರಿಗೂ ಮತ್ತು ಪಾಂಡವರಿಗೂ ಹುಟ್ಟಿದ ಕಲಹವನ್ನೇ ವ್ಯಾಜವನ್ನಾಗಿಟ್ಟುಕೊಂಡು ಯುದ್ಧದಲ್ಲಿ ತನ್ನ ದೃಷ್ಟಿಯಿಂದಲೇ ಸಾವಿರಾರು ರಾಜರನ್ನು, ಅಕ್ಷೋಹಿಣಿ ಸೈನ್ಯಗಳನ್ನು ಧ್ವಂಸಗೊಳಿಸುತ್ತಾ ಭೂಭಾರವನ್ನಿಳಿಸಿ ಯುದ್ಧದಲ್ಲಿ ಅರ್ಜುನನೇ ಜಯಶಾಲಿಯಾದನೆಂದು ಉದ್ಘೋಷಿಸಿದನು. ಬಳಿಕ ಉದ್ಧವನಿಗೆ ಆತ್ಮತತ್ವವನ್ನು ಉಪದೇಶಿಸಿ ತನ್ನ ಪರಮ ಧಾಮಕ್ಕೆ ಹೊರಟು ಹೋದನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದ 24ನೆಯ ಅಧ್ಯಾಯವು ಮುಗಿಯಿತು. ಇದರೊಂದಿಗೆ 9ನೆಯ ಶ್ರೀಮದ್ ಭಾಗವತದ 9ನೆಯ ಸ್ಕಂದವು ಮುಗಿಯಿತು. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.